ಕಾರ್ಯಕ್ರಮದ ಕಾರಣೀಕರ್ತರು ಆಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮಂಜೇಂದ್ರ ಷಷ್ಠಲ ಬ್ರಹ್ಮ ಡಾಕ್ಟರ್ ಕೊಟ್ರಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾಳಗಳನ್ನು ತರ್ಪಣ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಮ್ಮುಖವನ್ನು ವಹಿಸಿಕೊಂಡಂಥ ಬದಾಮ ಪೂಜ್ಯರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ದುಜಿನಿಯ ಪರಮ ಪೂಜ್ಯರ ಅಡಿದಾಳಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಹಿರಿಯರೇ, ಗಣ್ಯಮಾನ್ಯರೇ, ರಾಜಕೀಯ ಧುರೀಣರೇ, ಇವತ್ತಿನ ದಿವಸ ತಮ್ಮೆಲ್ಲ ಅಂತರಾತ್ಮದಲ್ಲಿ ಪ್ರಜ್ವಲಿಸುವಂಥ ಭಗವಂತನಿಗೆ ಶರಣೆಂದು ಈ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯವೂ ಕೂಡ ವಿಶೇಷವಾಗಿ ಒಂದೊಂದು ವಿಷಯವನ್ನು ಇಟ್ಕೊಂಡು ತಮ್ಮೆಲ್ಲರಿಗೂ ಜ್ಞಾನದ ಸುದ್ದಿಯನ್ನು ಉಣಿಸಬೇಕು, ನನ್ನ ಭಕ್ತರ ಉದ್ಧಾರವೇ ನನ್ನ ಉದ್ಧಾರ ಅನ್ನುವಂಥ ಭಾವನೆ ಇಟ್ಕೊಂಡು ಪರಮ ಪೂಜ್ಯರು ಪ್ರತಿದಿನವೂ ಕೂಡ ಒಂದೊಂದು ವಿಷಯವನ್ನು ಇಟ್ಕೊಂಡು ಅದರ ಒಂದು ವ್ಯಾಖ್ಯಾನವನ್ನು ಬಂದಂಥ ಪಂಡಿತರಿಂದ ತಮ್ಮೆಲ್ಲರೂ ಜ್ಞಾನದ ಸುದೆಯನ್ನು ಉಣಬಡಿಸಿದ್ದಾರೆ. ಇವತ್ತಿನ ದಿವಸ ಯುವಕ ಜಾಗೃತಿ ಹಾಗೂ ಹಿರಿಯರ ನಾಗರಿಕರ ಸಂರಕ್ಷಣಾ ಸಮಾವೇಶವನ್ನು ಹಮ್ಮಿಕೊಳ್ಳುವ ಮುಖಾಂತರ ಆ ಜೊತೆಗೆ ಹೊಸ ಚಿಗುರು ಹಳೆಬೇರು ಅನ್ನುವಂಥ ವಿಷಯವನ್ನು ಎರಡು ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಆ ವಿಷಯವನ್ನು ಈ ಒಂದು ವೇದಿಕೆ ಮೇಲೆ ಆಸಕ್ತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು दो ज्ञानी मिले तो एक अच्छी बात ಅಂತ ಹೇಳ್ತಾರೆ, दो गधे मिले तो एक लात ಅಂತ ಹೇಳ್ತಾರೆ. ಬುದ್ಧಿಜೀವಿಗಳು ವಾದೆ ಜಾಯತಿ ತತ್ವಬೋಧ ಅಂತ ಹೇಳ್ತಾರೆ. ಈ ವೇದಿಕೆ ಮೇಲೆ ಪರಮ ಪೂಜ್ಯರು ಏನು ಆಮಂತ್ರಣ ಮಾಡ್ಯಾರ, ಅವರ ಪೂಜ್ಯರಂತಲೇ ಕೂಡ ಜ್ಞಾನಿಗಳು. ಈ ನಮ್ಮ ಕೊಟ್ರಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಗ್ರಾಮದಲ್ಲಿ ಏನು ಬಂದಂದ್ರೆ ಗುರುಗಳು ವರ್ಣನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ತಾವೆಲ್ಲರೂ ಅವರನ್ನು ಅರ್ಥಂತವರು, ಅವರ ಜ್ಞಾನ ಎಷ್ಟು ಮಟ್ಟ ಐತಿ, ಅವ್ರ ಜ್ಞಾನ ಎಷ್ಟು ಮಿಗಿಲಾದೈತಿ ಅನ್ನುವಂಥದ್ದನ್ನು ತಾವೆಲ್ಲ ಅರ್ಥಂತ ಭಕ್ತಾದಿಗಳು. ನಾವು ಭಕ್ತ ಮಾದಿಕ ಅಂತ ಹೇಳ್ತಾನೆ, ನನ್ನ ಭಕ್ತ ನನಗಿಂತ ದೊಡ್ಡವರು ಅಂದಿಕೊಂಡು ಒಂದು ಕೃಷ್ಣ ಹೇಳ್ತಾನಲ್ಲ, ಆ ರೀತಿ ಪರಮ ಪೂಜ್ಯರು. ಯಾಕಂತಂದರೆ ನಾವು ಮಾಡುವಂಥ ನೀಡುವಂಥ ಜ್ಞಾನ ಇರ್ಬೋದು, ನಾವು ಮಾಡುವಂಥ ಕ್ರಿಯೆ ಇರ್ಬೋದು, ಆ ಕ್ರಿಯೆಗೆ ತಾಳಕ್ಕೆ ತಕ್ಕಂತೆ ಒಂದು ಜ್ಞಾನವನ್ನು ಸವಿಯುವಂಥ ಭಕ್ತರು ಇದ್ದಾರೆ, ಶಿಷ್ಯ ಮಕ್ಕಳಿದ್ದಾರೆ. ಅವರೆಲ್ಲ ಬಂತಂದರೆ ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋಂಥ ಭಾವನೆ ಅವರಲ್ಲಿದೆ. ನಮ್ಮಪ್ಪ, ನಮ್ಮ ಗುರು, ನಮ್ಮ ಮಾರ್ಗದರ್ಶನ ನಮ್ಮನ್ನು ಸದ್ಗುಣವನ್ನು ತುಂಬಿ ದುರ್ಗುಣವನ್ನು ತನ್ನ ಜೋಳಿಗೆ ಹಾಕ್ಕೊಂಡು ನನ್ನ ಸನ್ಮಾರ್ಗ ಹೋಗ್ತಾನೆ ಅಂತ ಭರವಸೆ ಕೂಡ ನಿಮ್ಮಲ್ಲಿ ಐತಿ. ಆ ಇಬ್ಬರ ಗುರು ಶಿಷ್ಯರ ಒಂದು ಏನು ಬಾಂಧವ್ಯ ಐತಲ್ಲ, ಇದು ಹತ್ತದಾಗೈತಿ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಆಗ್ಬೇಕಂತಂದ್ರೆ ಅದು ಅವ್ರಿಗೆ ಅಂತಿಂಥವ್ರ ಕಡೆಯಿಂದ ಆಗಂಥದ್ದಲ್ಲ. ಇದು ಇಂಥ ಪರಮ ಪೂಜ್ಯರು ಇಂಥ ಭಕ್ತರನ್ನ ಇಟ್ಕೊಂಡು ಪಂಚಪೀಠಾಧೀಶ್ವರನ್ನ ಏನಪ್ಪ ಅಂತಂದ್ರೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜಗತ್ತು ದಯಮಾಡ್ಸ್ಯಾರ. ಸಾಕಷ್ಟು ಬುದ್ಧಿಜೀವಿಗಳು ಬಂದಾರ ಈ ಗ್ರಾಮಕ್ಕೆ. ಏನಪ್ಪ ಅಂತಂದ್ರೆ ಈ ಪ್ರತಿಯೊಂದು ಏನಪ್ಪ ಅಂತಂದ್ರೆ ಪರಮ ಪೂಜ್ಯರು ಮಾರ್ಗದರ್ಶನ ಪ್ರತಿಯೊಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಒಳ್ಳೊಳ್ಳೆ ಜ್ಞಾನಿಗಳನ್ನು ಕರೆಸ್ಕೊಂಡು ನಿಮಗೆಲ್ಲರಿಗೂ ಜ್ಞಾನ ತುಂಬುವಂಥ ಕೆಲಸ ಮಾಡ್ಯಾರ. ಇಂಥ ಪರಮ ಪೂಜ್ಯರು ಏನಪ್ಪ ಅಂತಂದ್ರೆ ಈ ಒಂದು ನಾಡಿನಲ್ಲಿ ಹಲವಾರು ಪರಮ ಪೂಜ್ಯರಿಗೆ ದರ್ಶಕರಾಗಿ ಹಲವಾರು ಕ್ರಿಯೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಏನಪ್ಪ ಅಂತಂದ್ರೆ ತಮ್ಮದೇ ಆದಂಥ ಒಂದು ಜ್ಞಾನವನ್ನು ಉಳಿಸುವಲ್ಲಿ ಯಶಸ್ಸನ್ನು ಕಂಡರ. ಇಂಥ ಪರಮ ಪೂಜ್ಯರು ಏನಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗ್ಯಾರ. ನಾವು ಕೂಡ ಏನಪ್ಪ ಅಂತಂದ್ರೆ ಪರಮ ಪೂಜ್ಯರ ಒಂದು ಆಶೀರ್ವಾದ ಪಡ್ಕೊಂಡು ನಮ್ಮ 25ನೇ ವರ್ಷಕ್ಕೆ ನಂದು ಪಟ್ಟಾಧಿಕಾರ ವಾರ್ಷಿಕೋತ್ಸವ ಆಯಿತು ಮುಂದಿನ ವರ್ಷ. ಯಾಕಂತಂದ್ರೆ ಮುಂದಿನ ವರ್ಷ 75ನೇ ವರ್ಷದ್ದು ಪಟ್ಟಾಧಿಕಾರ ವಾರ್ಷಿಕೋತ್ಸವ ಇರೋದ್ರಿಂದ ಪಂಚಪೀಠಾಧೀಶರು ಭಿನ್ನ ಮಾಡಬೇಕು ಅನ್ನುವಂಥದ್ದೊಂದು ವಿಷಯನ ಗುರುಗಳಲ್ಲಿ ಪ್ರಸ್ತಾವ ಮಾಡಿದಾಗ ಬಂದಿರಲಿ ಹೇಳೋದು ಬಂದಿರ್ತಾರೆ. ಇಲ್ಲಿ ಅವ್ರ ಪ್ರಸ್ತಾವ ಮಾಡೋಣ, ಅವರಿಗೆ ಹೇಳೋಣ, ಭಿನ್ನ ಮಾಡೋಣ ಅಂತಿಕೊಂಡು ಪರಮ ಪೂಜ್ಯರು ಬೆನ್ನು ತಟ್ಟುವ ಮುಖಾಂತರ ಏನಪ್ಪ ಅಂತಂದ್ರೆ ಧರ್ಮ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ಬಿದ್ದವರನ್ನ ಬೀಳಲಿರೋದನ್ನ ಧರ್ಮ ಅಂತ ಹೇಳ್ತಾರೆ. ಆ ಧರ್ಮಕ್ಕೆ ತಕ್ಕಂತೆ ಪರಮ ಪೂಜ್ಯರು ಏನಪ್ಪ ಅಂದ್ರೆ ಪ್ರತಿಯೊಂದು ಬಿದ್ದವರನ್ನ ಎತ್ತುವಂಥ ಕಾರ್ಯವನ್ನು ಪರಮ ಪೂಜ್ಯರು ಮಾಡ್ತಾ ಬಂದಾರ. ಇಂಥ ಪರಮ ಪೂಜ್ಯರ ಆಶೀರ್ವಾದ ಸದಾ ಮೇಲೆ ಇರಲಿ. ಯಾಕಂದ್ರೆ ಮಠ ಜ್ಞಾನ ಹೊಲಕ್ಕೆ ಹೋಗ್ಬಾರ್ದಂತೆ, ಹಸ್ತವ್ರ ಮುಂದೆ ಮಾತಾಡಬಾರ್ದಂತೆ, ಅದಕ್ಕೆ ಹೆಚ್ಚಿಗೆ ಭಾಷಣ ಮಾಡಬಾರ್ದಂತೆ. ಅದಕ್ಕೆ ಎಲ್ಲ ನೀವು ಅಂದಂಗೆ ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಇಲ್ಲಿ ಜ್ಞಾನವನ್ನು ತುಂಬುವಂಥ ಕೆಲಸ ಮಾಡಿದ್ರು. ಅವ್ರು ನಮ್ಮ ಒಂದು ಕಾರ್ಯಕ್ರಮವನ್ನು ನಟೇಶ್ ಅವರು ನೋಡೋದು ಸಾದಾ ಸಬ್ಜೆ ಜ್ಞಾನ ಅಂತ ನೋಡೋಕೆ ಹೆಂಗೆ ಕಾಣ್ತಾರೆ, ಅವ್ರು ಏನು ಮಾತಾಡ್ತಾರಪ್ಪ ಅನ್ನೋದು ಜ್ಞಾನವನ್ನು ತುಂಬುವಂಥ ಏನು ಶ್ಲೋಕಗಳನ್ನು ಹೇಳುವ ಮುಖಾಂತರ ನಮ್ಮ ಏನು ಯುವಕರಿಗೆ ನಿಜವಾಗ್ಲೂ ಏನಪ್ಪ ಅಂತಂದ್ರೆ
ನಾವು ಕಾರ್ಯಕ್ರಮ ಆಧ್ಯಾತ್ಮಿಕ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಬಂದ್ರೆ ಅದು ದೂಷಣೆ ಆಗ್ತದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಮ್ಮನ್ನು ತಿದ್ದುವಂಥದ್ದು, ನಮ್ಮನ್ನ ದಾರಿಗೆ ತರುವಂಥದ್ದು. ಅದಕ್ಕೆ ಅಂತ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಏನಪ್ಪ ಅಂದ್ರೆ ನಮ್ಮ ಮಕ್ಕಳನ್ನ ಕರ್ಕೊಂಬಂತ ವ್ಯವಸ್ಥೆ ಇರಬೇಕು. ಇಲ್ಲಿ ಪರಮ ಪೂಜ್ಯರು 20-25 ಲಕ್ಷ ಖರ್ಚು ಮಾಡಿ ಈ ಪೆಂಡಲ್ ಹಾಕಿ ಅದ್ಭುತ ಕಾರ್ಯಕ್ರಮ ಮಾಡಕತ್ತಾರೆ. ನಾಳಿನ ದಿವಸಗಳು ಬರ್ತಾ ಇದ್ದಾರೆ. ಆದ್ರೆ ಇವೇನಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಕೀರ್ತನ ಪುರಾಣ ಕೇಳಕ್ಕೆ ಮನಸ್ಸು ಒಲ್ವಲ್ ಅಂತ ಎತ್ತಿ ನರ್ತನ ಸಿನಿಮಾ ನಾಟಕ ನೋಡಕ್ಕೆ ತಯಾರಿ ಆಗ್ತದೆ ಅಂತ ಒಂದು ಜಾನಪದ ಐತೆ. ಇವಾಗ ಹಂಗ ಹಿಂದಿ ಕುಚ್ಚುಗಳಂಗ ತುಂಬಿಂತ ಬರಕತ್ತಾವ, ಈಗ ಬರಕತ್ತಾರೆ. ಯಾಕಂತಂದ್ರೆ ನಾಳೆ ಇವತ್ತು 5 ಗಂಟೆ ಸುಮಾರು ನಮ್ಮ ಗಂಗಾವತಿ ಪ್ರಾಣೇಶ್ವರ ಬರ್ತಾರೆ, ಹಾಸ್ಯವನ್ನು ಹೇಳ್ತಾರೆ ಕಾರ್ಯಕ್ರಮ ಐತೆ. ಯಾಕಂತಂದ್ರೆ ನಾವು ಪಾಶ್ಚಾತ್ಯ ಸಂಸ್ಕೃತಿ ನಾವು ಮಾರುವುದರಿಂದ ನಮ್ಮ ಸಂಸ್ಕೃತಿಯನ್ನ ಹೊರ ರಾಷ್ಟ್ರಗಳು ಏನಪ್ಪ ಗೌರವಿಸ್ಕೊಳ್ತಾವೆ. ಅದು ಯಾಕಪ್ಪ ಅಂತಂದ್ರೆ ನಮ್ಮ ಸಂಸ್ಕೃತಿ. ಅದಕ್ಕೆ ನಮ್ಮ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ನೊಂದ್ಕೊಂಡು ನಮ್ಮ ಪಾಟೀಲರು ಸಾಕಷ್ಟು ಏನಪ್ಪ ಅಂತಂದ್ರೆ ನೊಂದ್ಕೊಂಡು ತಮ್ಮ ಅನುಭವದ ನುಡಿಗಳನ್ನ ಹೇಳಿದ್ರು. ನಿಜವಾಗ್ಲೂ ನಮ್ಮ ಮಕ್ಕಳು ಏನಪ್ಪ ಅಂತಂದ್ರೆ ನಮ್ಮ ಒಂದು ಹಿರಿಯರಿಗೆ ಗೌರವ ಕೊಡುವಂಥದ್ದು ಆಗಬೇಕು. ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕೊಡೋದು, ಸಂಸ್ಕೃತಿ ಸಂಸ್ಕಾರ ಕೊಡೋದು ಮುಖಾಂತರ ವಿದ್ಯೆಯನ್ನು ದಾರಿ ಏನಪ್ಪ ಅಂದ್ರೆ ಒಂದು ನಾವು ಒಳ್ಳೆ ನಾಗರಿಕರಾಗ್ತಾರೆ, ಒಳ್ಳೆ ಒಂದು ದೇಶ ಭಕ್ತನಾಗ್ತಾರೆ, ಒಳ್ಳೆ ಒಂದು ತನ್ನ ಕಾಲ ಮೇಲೆ ನಿಂತ್ಕೊಂಡು ಗೌರವವಂತ ಆಗ್ತಾನೆ. ಎಂತ ಪ್ರತಿಯೊಂದು ಕಾರ್ಯದಲ್ಲಿ ಏನಪ್ಪ ಅಂತಂದ್ರೆ ಸಕ್ಸಸ್ ಅನ್ನು ಕಾಣ್ತಾನೆ. ನಿಮಗೆ ದೇವ್ರ ನಿದರ್ಶನ. ಅದಕ್ಕೆ ಪರಮ ಪೂಜ್ಯರು ಹಿರಿಯ ನಾಗರಿಕರನ್ನ ಇಲ್ಲಿ ಸಂರಕ್ಷಣಾ ಸಮಾವೇಶವನ್ನು ಮಾಡ್ಕೊಂಡು ಇಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ಯಾರ. ಪ್ರತಿನಿತ್ಯ ಕೂಡ ಏನಪ್ಪ ಅಂದ್ರೆ ದಿನ 4 ದಿನ ಆದರೂ ಕೂಡ ಒಳ್ಳೆ ರೈತರ ಬಗ್ಗೆ ಪ್ರತಿಯೊಂದು ಸಾಧನೆಗಿರಂಥ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ಪ್ರಶಸ್ತಿಗೆ ಬಾಧ್ಯರಾದಂಥ ಎಲ್ಲ ಪುರಸ್ಕೃತರನ್ನು ಈ ಕರೆಸಿ ನಿಮಗೆ ಜ್ಞಾನವನ್ನು ಹಂಚುವಂಥ ಕೆಲಸ ಮಾಡ್ಯಾರ. ಈ ಕೆಲಸ ಏನು ಬಂದಂದ್ರೆ ಹಚ್ಚರಾಗಿ ಕೊಡ್ಬೇಕಂತಂದ್ರೆ ನಿಮ್ಮ ಸೇವೆ, ನಿಮ್ಮ ದಾನ, ನಿಮ್ಮ ಕ್ರಿಯೆ ಏನು ಬಂದಂದ್ರೆ ಸಮಸಮುಚ್ಚಯಾಗಿರ್ಬೇಕು. ಅದಕ್ಕೆ ಈ ತಾವು ಗುರುಗಳು ತಕ್ಕಂತೆ ತಾವು ಕೂಡ ಭಕ್ತರು ಸನ್ನದ್ಧರಾಗಿರಿ. ಯಥಾ ಗುರು ತಥಾ ಶಿಷ್ಯ ಅನ್ನುವಂತೆ ತಾವೆಲ್ಲರೂ ಒಳ್ಳೆಯ ಭಕ್ತರಾಗಿದ್ದೀರಿ, ಒಳ್ಳೆಯ ಶಿಷ್ಯರಾಗಿದ್ದೀರಿ. ಇದು ನಿರಂತರವಾಗಿ ಅಮೋಘವಾಗಿ ತಮ್ಮ ಪರಮ ಪೂಜ್ಯರು ಪಾದನ ಕೊಡಿಸುವಂಥ ಕೆಲಸ ನಾವು ಸ್ಥಿರವಾಗಿ ಮಾಡುವಂಥವ್ರಾಗಬೇಕು ಅನ್ನುವಂಥದ್ದನ್ನು ವೇದಿಕೆ ಮುಖಾಂತರ ಹೇಳ್ತಾ ನಮ್ಮೆಲ್ಲರಿಗೂ ಏನು ಬಂದಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ತನುಮನಧನವನ್ನು ಕೊಟ್ಟಂಥ ಎಲ್ಲ ದಾನಿಗಳಿಗೂ ಸದ್ಭಕ್ತರಿಗೂ ಆ ಭಗವಂತ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಳಿಸ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಚಂದಿಸ್ತಾರೆ. ಸಮಾರಂಭದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಆಶೀರ್ವಾದ ನುಡಿ ಸಂದೇಶವನ್ನು ಸದ್ಭಕ್ತರ ಬಳಕೆಗೆ ನೇಪಥ್ಯಸಿದಂಥ ಯಲಬುರ್ಗಿ ಪರಮ ಪೂಜರಿಗೆ ಶ್ರೀಮಠದಿಂದ ಗೌರವ ಸಮರ್ಪಣೆ. ವಿಶ್ವನಾಥ ರೋಣ ಹಾಗೂ SG ಕಾಶ್ಯಪ್ನವರು ವೇದಿಕೆಗೆ ಆಗಮಿಸಿ ಪರಮ ಪೂಜರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂಥವರಾಗಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಶ್ರೀಮಠದ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ SM ಉಗಾರ್ ಅವರು ಇವರು ಸಹ ವೇದಿಕೆಗೆ ಆಗಮಿಸಿ ಪೂಜರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂಥವರಾಗಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಆತ್ಮೀಯ ಧರ್ಮ ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಘಟ್ಟ ಇವತ್ತಿನ ದಿವಸ ನಮಗೆಲ್ಲರಿಗೂ ಒಂದು ಏನು ಈ ಯುವ ಜಾಗೃತಿ ಹಾಗೂ ಹಿರಿಯ ನಾಗರಿಕರ ಸಂರಕ್ಷಣಾ ಸಮಾವೇಶ ಅನ್ನುವಂತಹ ಒಂದು ತಾತ್ಪರ್ಯದ ಮೇಲೆ ಪ್ರಾರಂಭಿಸಿರ್ತಕ್ಕಂಥ ಕಾರ್ಯಕ್ರಮ ಪರಮ ಪೂಜ್ಯರ ಒಂದು ಆಭಾರ ಮನ್ನಣೆ ನುಡಿ ಸಂದೇಶದೊಂದಿಗೆ ಮಗಲಗೊಳ್ಳಲಿದೆ. ತತ್ಪೂರ್ವದಲ್ಲಿ ನಮ್ಮ ಕೈಯಲ್ಲಿರ್ತಕ್ಕಂಥ ಈ ಆಮಂತ್ರಣ ಪತ್ರಿಕೆ ತಾವೆಲ್ಲ ಶ್ರೀಮಠದಿಂದ ನಡೀತಕ್ಕಂಥ ಎಲ್ಲ ಧರ್ಮ ಸಮಾರಂಭಗಳ ಈ ಆಮಂತ್ರಣ ಪತ್ರಿಕೆ ತಮ್ಮೆಲ್ಲರ ಕೈ ಸೇರಿದೆ. ಶ್ರೀ ಪಂಚಾಚಾರ್ಯ ಕೃಪಾಪೂಜಿತ PC ಶಾಬಾದಿ ಮಠ್ ಗದಗ್ ಜೋರಾದ ಚಪ್ಪಾಳೆ ಬರಲಿ ಸದ್ಭಕ್ತರಿಗೆ. ಶ್ರೀಮಠದಲ್ಲಿ ಸಾಯ್ಕೊಂಡು ಬಂದಿರತಕ್ಕಂಥ ಈ ಧರ್ಮ ಕಾರ್ಯಕ್ಕೆ ಮುದ್ರಣದ ಸೇವೆಯನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಜೊತೆಯಲ್ಲಿ ಕೈ ಜೋಡಿಸಿದಂಥ ಮಹನೀಯರಿಗೆ ಶ್ರೀಮತಿ ಶ್ರೀ ಗೌರಾದೇವಿ ಚಂದ್ರಶೇಖರಯ್ಯ ಶಾಬಾದಿ ಮಠ ಹಾಗೂ ಪರಿವಾರದವರು ಇವತ್ತಿನ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಮುದ್ರಣದ ಸೇವೆಯನ್ನು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಆ ಎಲ್ಲ ಬಳಗಕ್ಕೆ ಹಾಗೂ ಆ ಎಲ್ಲ ಪರಿವಾರಕ್ಕೆ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಕೃಪಾ ಕಾರುಣ್ಯ, ಜೊತೆಯಲ್ಲಿ ಶ್ರೀಮಠದ ಎಲ್ಲ ಲಿಂಗೈಕ್ಯ ಗುರು ಪರಂಪರೆಯ ಕೃಪಾ ಕಾರುಣ್ಯ ಸದಾ ಆ ಸದ್ಭಕ್ತ ಬಳಗಕ್ಕೆ ಹಾಗೂ ಆ ಪರಿವಾರದವರಿಗೆ ಸದಾ ಇರಲಿ ಎನ್ನುವಂಥ ಸದಾಶಯದ ನುಡಿಗಳನ್ನು ಶ್ರೀ ಗುರುವಿಗೆ ಸಮರ್ಪಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದರ್ಶನ ಆಶೀರ್ವಾದದ ಭಾಗ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ಶಾಬಾದಿ ಮಠದವರ ಸೇವೆ ಸದಾ ಶ್ರೀಮಠಕ್ಕೆ ಹಾಗೂ ಸಮಾಜಕ್ಕೆ ಸದಾ ಸಮರ್ಪಣೆ ಆಗ್ತಾ ಇರಲಿ ಎನ್ನುವಂಥ ನುಡಿಯನ್ನು ಹೇಳ್ತಾ ಮತ್ತೊಮ್ಮೆ ಆ ಎಲ್ಲ ಬಳಗಕ್ಕೆ ಉತ್ಸವ ಸಮಿತಿ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ಶ್ರೀಮಠದ ಪರವಾಗಿ ಗ್ರಾಮದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಆತ್ಮೀಯ ಧರ್ಮ ಬಂಧುಗಳೇ, ಇವತ್ತಿನ ದಿವಸ ಆಗಮಿಸಿರ್ತಕ್ಕಂಥ ಎಲ್ಲ ಹರಗೂರು ಚರಮೂರ್ತಿಗಳಿಗೆ, ಜೊತೆಯಲ್ಲಿ ಇವತ್ತು ವೇದಿಕೆಯಲ್ಲಿ ಪಾಲ್ಗೊಂಡು ತಮ್ಮದೇ ಆಗಿರ್ತಕ್ಕಂಥ ಉಪನ್ಯಾಸದ ನುಡಿಮಾಲಿಕೆಯನ್ನು ಸಮರ್ಪಣೆ ಮಾಡುವುದರ ಮೂಲಕ ಜೊತೆಯಲ್ಲಿ ಅತಿಥಿಗಳಾಗಿ ಆಗಮಿಸಿ ತಮ್ಮ ನುಡಿ ಸೇವೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಉತ್ಸವ ಸೇವಾ ಸಮಿತಿಯ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇದುವರೆಗೂ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಶಾಂತ ರೀತಿಯಿಂದ ಪಾಲ್ಗೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಭಕ್ತ ಬಳಗಕ್ಕೂ ಉತ್ಸವ ಸಮಿತಿಯ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ, ಈಗ ಕೊನೆಯ ಹಂತವಾಗಿ ಶ್ರೀಮಠದ ಪರಮ ಪೂಜ್ಯರಿಂದ ಆಭಾರ ಮನ್ನಣೆಯ ನುಡಿ ಆಶೀರ್ವಾದ ಸಂದೇಶ ಶಬ್ದಕ್ಕೆ ಬಳಗಕ್ಕೆ ಸಮರ್ಪಣೆ ಆಗ್ತಾ ಇದೆ.